ದೇವೇಗೌಡರ ಸಭೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತೆಯರ ಹೈಡ್ರಾಮಾ ಆಗಿದೆ. ಕಾರ್ಯಕರ್ತೆಯರ ಸೋಗಿನಲ್ಲಿ ಬಂದು ಮಹಿಳೆಯರು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಇವತ್ತು ಸಭೆ ಇತ್ತು. ದೇವೇಗೌಡರ ಸಭೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತೆಯರ ಹೈಡ್ರಾಮಾ ಇತ್ತು. ಕಾರ್ಯಕರ್ತೆಯರ ಸೋಗಿನಲ್ಲಿ ಬಂದು ಮಹಿಳೆಯರು ಮಾಡಿರುವಂತಹ ಪ್ರತಿಭಟನೆ ಇದು. ತುಮಕೂರಿನ ಕುಂಚಿಟಿಗರ ಸಮುದಾಯದ ಭವನದಲ್ಲಿ ಗೊಂದಲ ಸೃಷ್ಟಿಯಾಗಿದೆ. ಕುಮಾರಸ್ವಾಮಿ ದಾರಿ ತಪ್ಪಿದ ಹೇಳಿಕೆಯ ವಿರುದ್ಧ ಕೈ ಮಾಡ್ತಾ ಇರುವಂತಹ ಹೋರಾಟ ಇದು. ಇವತ್ತು ಕಾಂಗ್ರೆಸ್ ಕಾರ್ಯಕರ್ತೆಯರಿಂದ ಪ್ರತಿಭಟನೆ ಮೇಲೆ ಪ್ರತಿಭಟನೆ ಆಗ್ತಾ ಇದೆ. ಆದರೆ ನೋಡಿ ಇವತ್ತು ಹೇಗಾಗಿದೆ ಅಂದ್ರೆ ದೇವೇಗೌಡರ ಸಭೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತೆಯರ ಮಾಡಿರುವಂತಹ ಹೈಡ್ರಾಮಾ. ಇಲ್ಲಿ ಸಭೆ ಆಗ್ತಾ ಇರೋದು ಮೈತ್ರಿ ಸಭೆ, ದೇವೇಗೌಡರು ಮಾಡ್ತಾ ಇರುವಂತಹ ಸಭೆ ಇದು. ಬಿಜೆಪಿ ಮತ್ತೆ ಜೆಡಿಎಸ್ ಕಾರ್ಯಕರ್ತರು ಆ ಸಭೆಯಲ್ಲಿ ಇರ್ತಾರೆ. ಆದರೆ ಈ ಸಭೆಯಲ್ಲಿ ಕಾರ್ಯಕರ್ತರ ಸೋಗಿನಲ್ಲಿ ಮಹಿಳೆಯರು ಬಂದು ಪ್ರತಿಭಟನೆಯನ್ನ ಮಾಡಿದ್ದಾರೆ. ತುಮಕೂರಿನ ಕುಂಚಿಟಿಗಿರ ಸಮುದಾಯ ಭವನದಲ್ಲಿ ಆಗಿರುವಂತಹ ಈ ಒಂದು ಗೊಂದಲ. ಕುಮಾರಸ್ವಾಮಿ ಒಂದು ಸ್ಟೇಟ್ಮೆಂಟ್ ಏನಿದೆ ಅಂದ್ರೆ ದಾರಿ ತಪ್ಪಿದೆ ಅಥವಾ ದಾರಿ ತಪ್ಪಿದ ಮಹಿಳೆಯರು ಅನ್ನುವಂಥ ಹೇಳಿಕೆ ಇದೆಯಲ್ಲ, ಇದನ್ನ ಕಾಂಗ್ರೆಸ್ ಈಗ ಅಸ್ತ್ರವನ್ನಾಗಿ ಪರಿಣಮಿಸಿ ಈಗ ಪ್ರತಿಭಟನೆ ಮೇಲೆ ಪ್ರತಿಭಟನೆ ಆಗ್ತಾ ಇದೆ. ಆದರೆ ಇವತ್ತು ದೇವೇಗೌಡರು ಅವರ ನೇತೃತ್ವದಲ್ಲಿ ವಿ ಸೋಮಣ್ಣ ಪರವಾಗಿ ಮತಯಾಚನೆಯನ್ನು ಮಾಡ್ತಾ ಇದ್ರು, ಸಭೆಯನ್ನು ಮಾಡ್ತಾ ಇದ್ರು. ಈ ಸಭೆಯಲ್ಲಿ ಏನು ಹೈಡ್ರಾಮಾ ಆಗಿದೆ ಅಂತಂದ್ರೆ ಕಾರ್ಯಕರ್ತೆಯರ ಸೋಗಿನಲ್ಲಿ ಬಂದು ಮಹಿಳೆಯರು ಮಾಡಿರುವಂಥ ಹೈಡ್ರಾಮಾ, ಪ್ರತಿಭಟನೆ, ಪ್ರೊಟೆಸ್ಟ್ ಇದೆ. ಅಂದರೆ ಈ ಕಾರ್ಯಕ್ರಮ ಇದ್ದಿದ್ದು ವಿ ಸೋಮಣ್ಣ ಪರವಾಗಿ ಸಭೆಯನ್ನು ಮಾಡಲಾಗ್ತಾ ಇತ್ತು. ಅವರ ಪರವಾಗಿ ಮತಯಾಚನೆ, ಶಕ್ತಿ ಪ್ರದರ್ಶನ, ಮತ್ತೊಂದು ಮಗದೊಂದು. ಇದೆಲ್ಲವೂ ಕೂಡ ನಡೀತಾ ಇತ್ತು. ಅಲ್ಲಿ ಯಾರು ಬರ್ತಾರೆ? ಸಹಜವಾಗಿ ಬಿಜೆಪಿ ಅಥವಾ ಜೆಡಿಎಸ್ ಅಂತ ಹೇಳಿದಾಗ ಬಿಜೆಪಿಯವರು ಬರಬೇಕು, ಅಥವಾ ಜೆಡಿಎಸ್ನ ಕಾರ್ಯಕರ್ತರು ಅಥವಾ ಅವರ ಬೆಂಬಲಿಗರು ಇರ್ತಾರೆ. ಆದರೆ ಇಲ್ಲಿ ಆಗಿದ್ದು ಏನು ಅಂತಂದರೆ ಅವರನ್ನು ಅವಮಾನ ಮಾಡಬೇಕು ಅಂತೇಳಿ ವಿ ಸೋಮಣ್ಣ ಆಗಿರ್ಬೋದು ಅಥವಾ ದೇವೇಗೌಡರನ್ನು ಅವಮಾನ ಮಾಡೋದಕ್ಕೋ ಅಥವಾ ಈ ರೀತಿಯಾಗಿ ಗೊಂದಲವನ್ನು ಸೃಷ್ಟಿ ಮಾಡೋದಕ್ಕೋ ಈಗ ಬಂದಿರುವಂತಹ ಕಾರ್ಯಕ್ರಮದಲ್ಲಿ ಒಬ್ಬರು ಲೇಡಿ ಬರ್ತಾರೆ. ಅಂದರೆ ಕಾರ್ಯಕರ್ತೆ ಬರುವಂಥ ಸಂದರ್ಭದಲ್ಲಿ ಆಗಿರುವಂಥ ಗೊಂದಲ ಏನು ಅಂತಂದರೆ ಕುಮಾರಸ್ವಾಮಿ ಅವರ ಹೇಳಿಕೆಯನ್ನು ಅಲ್ಲಿ ಪ್ರಸ್ತಾಪ ಮಾಡಿರ್ತಾರೆ, ಪ್ರತಿಭಟನೆಯನ್ನು ಮಾಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಯೋಗೀಶ್, ಫೋನ್ ಸಂಪರ್ಕದಲ್ಲಿದ್ದಾರೆ. ಯೋಗೀಶ್, ಇಲ್ಲಿ ಬಹಳ ಮುಖ್ಯವಾಗಿ ಮೈತ್ರಿ ಸಮಾವೇಶ ನಡೀತಾ ಇತ್ತು. ಆ ಸಭೆಯಲ್ಲಿ ಸಹಜವಾಗಿ ಅವರೇ ಜನ ಇರ್ತಾರೆ. ಬಟ್ ಇಲ್ಲಿ ಹೇಗೆ ಅಂದ್ರೆ ಕಾರ್ಯಕರ್ತೆಯರ ಸೋಗಿನಲ್ಲಿ ಬಂದಿದ್ದು ಹೇಗೆ, ಏನೆಲ್ಲ ಆಯಿತು? ಈಗ ಸದ್ಯ ಹೇಗಿದೆ ಅಲ್ಲಿನ ಪರಿಸ್ಥಿತಿ? ಪ್ರೇಮ್ ಕುಮಾರ್, ಸಂಜೆ ಇವತ್ತು ತುಮಕೂರು ಇಡೀ ದಿನ ದೇವೇಗೌಡರು ಕಾರ್ಯಕ್ರಮ ಇತ್ತು. ಮೊದಲು ಕೊರಟಗೆರೆ ಕ್ಷೇತ್ರದಲ್ಲಿ ಕ್ಯಾಂಪೇನ್ ಅನ್ನು ಮಾಡಿದ್ರು. ಅದಾದ ನಂತರ ತುಮಕೂರು ಗ್ರಾಮದ ಹೂಡಿಗೆರೆಯಲ್ಲಿ ಒಂದು ಕ್ಯಾಂಪೇನ್ ಮಾಡಿದ್ರು. ಈ ಸಂಜೆ 6 ಗಂಟೆ ನಂತರ ಏನು ತುಮಕೂರಿನ ಕುಂಚಿಟಿಗ ಸಮುದಾಯ ಭವನದಲ್ಲಿ ಒಂದು ಒಕ್ಕಲಿಗ ಸಮುದಾಯದ ಮತ್ತೆ ಮೈತ್ರಿ ಜೆಡಿಎಸ್ ಅಭ್ಯರ್ಥಿಯ ಪರವಾಗಿ ಸೋಮಣ್ಣ ಪರವಾಗಿ ದೇವೇಗೌಡರು ಪ್ರಚಾರಕ್ಕೆ ಬಂದಿದ್ರು. ಈ ವೇಳೆ ಕಾರ್ಯಕ್ರಮ ಆರಂಭ ಆಗಿ ಕೆಲವೇ ಹೊತ್ತಿನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಅಂತ ಹೇಳ್ಕೊಂಡು ಬಂದಂತ 50 ಹೆಚ್ಚು ಮಹಿಳೆಯರು ಅಲ್ಲಿ ಗೊಂದಲನ ಆರಂಭ ಮಾಡಿದ್ರು. ಮತ್ತು ಕುಮಾರಸ್ವಾಮಿ ವಿರುದ್ಧ ಘೋಷಣೆಗಳನ್ನು ಕೂಗಿ ಒಂದಷ್ಟು ಆಕ್ರೋಶನ ವ್ಯಕ್ತಪಡಿಸಿದ್ರು. ಇನ್ನು ಇದಕ್ಕೂ ಮುಂಚೆ ಕಾರ್ಯಕ್ರಮ ಆರಂಭಕ್ಕೂ ಮುಂಚೆ ಒಂದಷ್ಟು ಮಹಿಳಾ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ತೆಗೆದುಕೊಂಡು ವಾಪಸ್ ಕಳಿಸಿದ್ರು. ಇದಾದ ನಂತರ ಏನು ಅಲ್ಲಿದ್ದಂತ ಪೊಲೀಸರನ್ನ ಕಣ್ತಪ್ಪಿಸಿ ಏನೋ ಇಲ್ಲಿ ಜೆಡಿಎಸ್ ಮತ್ತೆ ಬಿಜೆಪಿ ಮೈತ್ರಿ ಅಭ್ಯರ್ಥಿಯ ಕಾರ್ಯಕರ್ತರ ಸೋಗಿನಲ್ಲಿ ಬಂದಂತ ಮಹಿಳೆಯರು ಧಿಕ್ಕಾರ ಕೂಗುದು ತಕ್ಷಣ ಪೊಲೀಸರನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ. ಇದೆಲ್ಲವನ್ನು ನೋಡ್ತಂತ ಬಿಜೆಪಿ ಕಾರ್ಯಕರ್ತರು ಕೂಡ ಇದು ದೇವೇಗೌಡರಿಗೆ ವಿರುದ್ಧ ಏನು ಮಾಡ್ತಾರೆ, ಇದು ಕೇವಲ ಏನು ಲೋಪ ಆಗಿದೆ. ಆದ್ರೆ ಈ ಪೊಲೀಸರು ಕೂಡ ಈ ಒಂದು ಕಾಂಗ್ರೆಸ್ ಸರ್ಕಾರದ ಪರವಾಗಿ ಕೆಲಸ ಮಾಡ್ತಿದ್ದ ಆಕ್ರೋಶನ ವ್ಯಕ್ತಪಡಿಸಿದ್ರು. ಸಭೆಯಲ್ಲಿ ಒಂದಷ್ಟು ಕಾಲ ಗೊಂದಲ ಆಯ್ತು. ಅದಾದಂತ ಪೊಲೀಸರು ಹೊರಕ್ಕೆ ಕರ್ಕೊಂಡು ಹೋದ್ರು. ಅದಾದ ನಂತರ ಸಹಜವಾಗಿ ಆ ಸಭೆ ಮುಂದುವರಿಯಿತು. ಒಟ್ಟಲ್ಲಿ ಸಭೆಯಲ್ಲಿ ಈಗ ಏನು ಇನ್ನು ಸಭೆ ನಡೀತಾನೆ ಇದೆ. ಇದರಲ್ಲಿ ಒಂದಷ್ಟು ಚರ್ಚೆ ಆಗ್ತಾ, ಯಾಕೆಂದ್ರೆ ಕುಮಾರಸ್ವಾಮಿ ಹೇಳಿಕೆಯನ್ನ ಈ ರೀತಿಯಾಗಿ ಬಂದು ಉತ್ತರಿಸಿಕೊಳ್ಳೋದು ಸರಿಯಲ್ಲ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಸದ್ಯದಲ್ಲಿ ಪರಿಸ್ಥಿತಿ ಇದೆ. ಓಕೆ, ಥ್ಯಾಂಕ್ ಯು ಯೋಗೀಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.
ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.